ಸರ್ ಈ ಕಂಬಗಳಲ್ಲಿ ಈ ಕಂಬಗಳನ್ನು ಮಧ್ಯ ಮಾಡಿಕೊಂಡು ಆ ಮಹಾವಿಷ್ಣು ವಿಗ್ರಹ ನೋಡ್ತಾ ನೀವು ಯಾರು ಮುಂದೆ ಬಂದಿದ್ದ ಕಾಣ್ತದೆ? ನಮ್ಮ ಬಾದಾಮಿ ಚಾಲುಕ್ಯರ ರಾಜನ ಆಸನದಲ್ಲಿ, ರಾಜನ ಅರಮನೆಯಲ್ಲಿ, ರಾಜನ ದರ್ಬಾರಲ್ಲಿ ಬಂದಿಂತ ಕಾಣಿಸುತ್ತ. ಇಲ್ಲಿಂದ ನಿಂತ್ಕೊಂಡು ಖಾಲಿ ಫೋಟೋ ತೆಗ್ಸಂದ್ರ ಅರಮನೆ, ಆಸ್ಥಾನ, ದರ್ಬಾರ್ ಹಾಲ್ ಕಂಡ ಕಾಣಿಸುತ್ತ. ಅದೇ ನೀವು ಇಲ್ಲಿ ನಿಂತ್ಕೊಂಡು ನೀವು ಫೋಟೋ ತೆಗ್ಸಂದ್ರ ನೀವು ಅರಮನೆಯೊಳಗ ರಾಜ ಮಹಾರಾಣಿ ಕಂಡ ಕಾಣಿಸ್ತೀರಿ. ಒಂದನೇದು ಶೈವ, ಎರಡನೇದು ವೈಷ್ಣವ, ಮೂರನೇದು ಮಹಾವೈಷ್ಣವ, ನಾಲ್ಕನೇದು ಜೈನ. ಈ ಎಲ್ಲ 4 ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹರ್ಬಲ್ ಪೇಂಟಿಂಗ್ ಮಾಡಿದ್ದಾರೆ. ನಾವು ಮನೆಗೆ ಬಣ್ಣ ಹಚ್ಚಿದ್ರೆ 1 ವರ್ಷ ಕೂಡ ಬರೋದಿಲ್ಲ. 6th ಸೆಂಚುರಿ 6ನೇ ಶತಮಾನದಾಗ 4 ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹರ್ಬಲ್ ಪೇಂಟಿಂಗ್ ಮಾಡಿದ್ದಾರೆ. ಬಣ್ಣ ಎಲ್ಲ ಕಡೆಗೂ ಇತ್ತು, ಬಣ್ಣ ಹೋಗಿದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ ಬಣ್ಣ. ಇಲ್ಲಿ ಕಾಣಿಸುತ್ತೆ ನೋಡ್ರಿ ಬಣ್ಣ, 6th ಸೆಂಚುರಿ ಮಾಡಿದ ಬಣ್ಣ, ಕೆಂಪ, ಹಸಿರು, ಹಳದಿ ಬಣ್ಣ. ಇಲ್ಲೊಂದು ಸ್ವಲ್ಪ ಬಣ್ಣ ಇದೆ ಕಾಣಿಸುತ್ತೆ ರೀ, ಇಲ್ಲಿ ಕಾಣಿಸುತ್ತೆ ನೋಡ್ರಿ ಬಣ್ಣ. ಇದೆಲ್ಲ 6ನೇ ಶತಮಾನ ಮಾಡಿದ ಬಣ್ಣ. ನಾವು ಮನೆಗೆ ಬಣ್ಣ ಹಚ್ಚಿದ್ರೆ 1 ವರ್ಷ ಕೂಡ ಬರೋದಿಲ್ಲ. ಈ ಥರ ಬಣ್ಣಗಳು ಎಲ್ಲ ಕಡೆಗೂ ಇತ್ತು. ಕಂಬಕ್ಕ, ಬಿದ್ರಕ್ಕೂ, ಇದಕ್ಕೆ ಎಲ್ಲದಕ್ಕೂ ಬಣ್ಣ ಇತ್ತು. ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತ. ಬಣ್ಣ ಎಲ್ಲಾರ್ದು ಎಷ್ಟು ಸುಂದರವಾಗಿದೆ. ಬಣ್ಣ ಇದಾಗಿದೆ, ಎಷ್ಟು ಸುಂದರವಾಗಿರಬಾರ್ದು. ಮೇಲೆ ಈ ಕಡೆ ತಿರುಗಿ ನೋಡಿ, ಹೀಗೆ ನಿಂತ್ಕೊಂಡು ನೋಡಿ, ಹೀಗೆ ನಾನು ನಿಂತ್ಕೊಂಡು ನೋಡಿ. ವಿಷ್ಣು, ಅವನ ಕೈಯಲ್ಲಿ ಶಂಖ ಚಕ್ರ, ಆತನ ವಾಣ ಗರುಡ, ಆತನ ಹೆಂಡತಿ ಲಕ್ಷ್ಮಿ, ಸುತ್ತ ಅಷ್ಟ ದಿಕ್ಪಾಲಕರಿದ್ದಾರೆ. ಇದು ಮುಖ ಮಂಟಪ, ಒಳಗಡೆ ಸಭಾ ಮಂಟಪ, ಒಳಗಡೆ ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಒಳಗಡೆ ವಿಷ್ಣು ವಿಗ್ರಹ ಯಾಣೆ ಕೊಯ್ದಾಗಿತ್ತು, ಇಲ್ಲಿ ಇತ್ತು. ಯಾಣೆ ಕೊಯ್ದು ಡ್ಯಾಮೇಜು, ಇಲ್ಲಿ ಡ್ಯಾಮೇಜು. ಬೇಕಂತ ಓಡೋದಕ್ಕಿದ್ದಾರೆ, ನಿದೇಶಿಗೆ ಓಡೋದಕ್ಕಿದ್ದಾರೆ, ಪೂಜೆ ನಡಿಬಾರದಂತಲೂ ಓಡೋದಕ್ಕಿದ್ದಾರೆ. ಆ ಕಡೆ ಈ ಕಡೆ ಜಯ ವಿಜಯ, ವಿಷ್ಣುವಿನ ದ್ವಾರಪಾಲಕರು. ಮತ್ತಿದು ಕಮಲ ಪುಷ್ಪ, ಇದು ನಮಸ್ಕಾರ. ಈಗ ನೀವೆಲ್ಲರೂ ಒಳಗಡೆ ಬಂದಿದ್ರ್ಯಾ, ನಿಮ್ಮ ಗಾಡಿ ವಾಹನ ಎಲ್ಲಿ ಬಿಟ್ಟು ಬಂದಿದ್ರ್ಯಾ? ಹೊರಗಡೆ ಬಿಟ್ಟು ಬಂದಿದ್ರ್ಯಾ? ಅದೇ ಥರ ವಿಷ್ಣು ಒಳಗಡೆ ಇದ್ದಾರೆ. ಆತನ ವಾಹನ ಗರುಡ ಪಾರ್ಕಿಂಗ್ನಲ್ಲಿ ಇದೆ ನೋಡ್ರಿ, ಇಲ್ಲಿ ಕಾಣಿಸುತ್ತಾ? ಒಬ್ಬ ಶಿಲ್ಪಿ ಹೆಸರನ್ನು ಕೂಡ ನೋಡ್ಬೋದು. ಈ ರೆಕ್ಕೆ ಮೇಲೆ ಕಾಣಿಸುತ್ತಾ? ಶ್ರೀ ನಳವಳಿಕೆ. ಸಂಸ್ಕೃತ ಭಾಷೆ, ಲಿಪಿ ಮಾತ್ರ ಹಳೆಗನ್ನಡ. ಅದು ಶಿಲ್ಪಿ ಹೆಸರು. ಇವೆಲ್ಲ ಚಟ್ನಿ ಏರಿಯಾಕ್ ಮಾಡಿದ್ದು. ಲೋಕಲ್ ಜನ, ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಹೋದ ಲೋಕಲ್ ಜನ ವಾಸವಾದ ಟೈಮ್ ನೋಡಿದ್ದೆವು. ಇದು ಮೇಕೆ ಮರಿ ಕಟ್ಟಾಕ್ ಮಾಡಿದ್ವು ಎಲ್ಲ ಹೋಲ್ಗಳು ಮುಚ್ಚಿದ್ದಾರೆ. ಇಲ್ಲಿಕ್ಕಿಂತ ಇಲ್ಲಿ ತುಂಬಾ ಜಾಸ್ತಿ ಇದ್ದು ಲೋಕಲ್ ಜನ ವಾಸವಾದ ಟೈಮ್ ಮಾಡಿದವೆಲ್ಲ. ಈ ಕಡೆ ನಿಂತ್ಕೊಂಡು ಹಿಂಗೆ ಮೇಲೆ ನೋಡಿದ್ರೆ ನಾನು ನಿಂತಿದ್ದಿಲ್ಲ. ಹಿಂಗೆ ಯಾವುದೇ ಛತ್ರಿ ಬಿದ್ದರೆ ನೋಡ್ಬೇಕಾದ್ರೆ ಹಿಂಗೆ ನೋಡ್ಬೇಕು. ಅದೇ ವಿರೋಧ ನೋಡಿದ್ರೆ ಅದು ಕಾಣಿಸಲ್ಲ. ಈ ಕಡೆ ಶಿವ, ಪಾರ್ವತಿ, ಆತನ ವಾಣ ನಂದಿ, ಸುತ್ತಾರ್ದು ಕುಬ್ಜ ಅಂದ್ರೆ ಕುಳ್ರು. ಈ ಕಡೆ ಗಣೇಶ. ಹಿಂಗೆ ನೋಡಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಅದೇ ವಿರೋಧ ನೋಡಿದ್ರೆ ಆ ವಿಗ್ರಹ ಚೆನ್ನಾಗಿ ಗೊತ್ತಾಗೋದಿಲ್ಲ, ವಿಗ್ರಹ ಕಂಡುಹಿಡಿಯೋಕ್ಕಾಗೋದಿಲ್ಲ. ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಇದನ್ನು ನಾವು ಕಂಡುಹಿಡಿಬೋದು. ಓಕೆ, ಇದು ಗಣೇಶ ನೋಡಿ ಸರ್. ಇಲ್ಲಿ ಬನ್ನಿ, ನಾನು ನಿಂತ್ಕೊಳ್ಳಿ. ಮೇಲೆ ನೋಡಿ, ಇಂದ್ರನ ವಾಣ ಐರಾವತ ಆನೆ. ಸುತ್ತಾರ್ಧರು ಡಾನ್ಸರ್ಸ್ ಕಾಣ್ತಾ ಇದ್ದಾರೆ. ಈ ಕಡೆ ಕುಬೇರ, ಅವನ ಕೈಯಲ್ಲಿ ಗದೆ, ಸುತ್ತಾರ್ಧ ಹರ್ಬಲ್ ಪೇಂಟಿಂಗ್. ಇದು ಬಣ್ಣ 6ನೇ ಶತಮಾನ ಮಾಡಿದ್ದು ಬಣ್ಣ. ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತಾ? ಸರ್ ಎದುರಿಗೆ ಅನಂತ ಹಾಸೀನ, ಶೇಷಾಸೀನ, ಮಹಾವಿಷ್ಣು ಆದಿಶೇಷ ಮೇಲೆ ಕುಳಿತಿದ್ದಾನೆ. ಅವ ಎತ್ತರವಾದ ಕಿರೀಟ ಧರಿಸಿದ್ದಾನೆ. 5 ಹೆಡಿಯ ಆದಿಶೇಷ ಆತನಿಗೆ ನೆರವಾಗಿ ನಿಂತಿದ್ದಾನೆ. ಅವನ ಕೈಯೊಳಗೆ ಶಂಖ ಚಕ್ರ, ಆತನ ವಾಣ ಗರುಡ, ಆತನ ಹೆಂಡತಿ ಲಕ್ಷ್ಮಿ. ಬಾದಾಮಿ ಚಾಲುಕ್ಯರ ಎಲ್ಲ ರಾಜರು ದೊರೆಗಳು ತಮ್ಮ ಶಿವಸ್ ಮೇಲೆ ಇದೇ ತರ ಕುತ್ಕೊಂಡು ರಾಜ ದರ್ಬಾರವನ್ನು ಮಾಡ್ತಾ ಇದ್ರು. ಅದು ರಾಜ ಕುಂದಬೇಕಲ್ಲ. ಆ ಕಡೆ ಈ ಕಡೆ ಚಾಮದಾರಿಗಳು, ಗಾಳಿ ಬೀಸೋರು ಇವರು. ಈ ಕಡೆ ಗಾಳಿ ಬೀಸೋರು. ಅವರು ರಾಜರು ಯಾರ್ಯಾರು? ಒಂದನೇದವ ಜಯಶಿವನ ಮಗ ರಣರಾಗನ ಮಗ ಒಂದನೇ ಪುಲಿಕೇಶಿ ಮಕ್ಕಳು ಕೀರ್ತಿ ವರ್ಮ, ಮಂಗಳೇಶಿ. ಈ ಗುಹೆಯನ್ನು ಕೊಡೋನೇ ಮಂಗಳೇಶ ರಾಜ. ಅಜ್ಜನ ಹೆಸರು ಇಡ್ತಾ ಇದ್ವಿ, ಇವಾಗಾದ್ರೂ ಇಡ್ತಿದ್ವಿ, ಅವಾಗಾದ್ರೂ ಇಡ್ತಿದ್ವಿ. ಇಲ್ಲಿ ಬಂತ ಅಜ್ಜನ ಹೆಸರು ಇಮ್ಮಡಿಯ ಪುಲಿಕೇಶಿ ಮಕ್ಕಳು ಚಂದ್ರಾದಿತ್ಯ, ವಿನಯಾದಿತ್ಯ, ವಿಕ್ರಮಾದಿತ್ಯ. ಆಮೇಲೆ ಕೊನೆಯ ಅರ್ಥ 2ನೇ ಕೀರ್ತಿವರ್ಮ. ಎಲ್ಲ ರಾಜರು, ಎಲ್ಲ ದೊರೆಗಳು ತಮ್ಮ ಶಿವಸ್ನಲ್ಲಿ ಇದೇ ತರ ಕೂಡು ರಾಜ ದರ್ಬಾರವನ್ನು ಮಾಡ್ತಾ ಇದ್ರು. ವಿರಾಟ ಪುರುಷ ವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರಪಾಲಕನಾಗಿ ನಿಂತಿದ್ದಾನೆ. ಅವನ ಮಕ್ಕಳ ಮೇಲೆ ನೋಡಿ, ಪೇಂಟ್ ಕೆಂಪ, ಹಸರ, ಮನೆ ಮೇಲೆ ಹಳದಿ ಬಣ್ಣ. ಇದಕ್ಕೆಲ್ಲ ಬಣ್ಣ ಇತ್ತು, ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತಾ? ಮತ್ತು ಈ ಕಡೆ ಸ್ವಲ್ಪ ಬನ್ನಿ, ಈ ಕಡೆ ಇದು ವರಹ ಮೂರ್ತಿ. ಇದು 2ನೇ ಗುಹೆದಾಗ ಇತ್ತು ವಿಗ್ರಹ, ಸೇಮ್ ವಿಗ್ರಹ, ಸೇಮ್ ಸ್ಟೋರಿ. ಅದು ಚಿಕ್ಕದು, ಇದು ದೊಡ್ಡದು. ಅಲ್ಲಿ ಕೈ ಮುಖದ ಹತ್ರ ಇಟ್ಟಿದ್ಲು, ಇಲ್ಲಿ ಕೈ ನೋಡಿ ಎಲ್ಲಿ ಇಟ್ಟಿದ್ದಾಳೆ? ಭುಜದ ಹತ್ರ ಇಟ್ಟಿದ್ದಾರೆ. ಅಂದ್ರ ಈ ಭೂದೇವಿನ ಪಾತಾಳ ಲೋಕದಿಂದ ಮೇಲೆ ತರ್ತಿದ್ದೀನಿ. ಒಂದೇ ದೃಶ್ಯ. ಇನ್ನೊಂದ್ ಕಡೆ ನೀವು ಹೋದಲ್ಲಿ ನೋಡ್ತೀರಿ ಭುಜದ ಮೇಲೆ ಕುಂತ್ಕೊಂಡ್ಬರ್ತಾನ ಈ ಭೂದೇವಿನ. ಇನ್ನೊಂದ್ ಕಡೆ ಹೋದಲ್ಲಿ ನೋಡ್ತೀರಿ ಭೂದೇವಿನ ಕೋರೆ ಅಲ್ಲಿ ಮೇಲೆ ಕುಂತ್ಕೊಂಡ್ಬರ್ತಾನ. ಪಾತಾಳ ಲೋಕದಿಂದ ಮೇಲೆ ತರ್ತಾ ಇದ್ದೀನಿ ಅನ್ನೋದು ಈ ದೃಶ್ಯ. ಮತ್ತು ಮೇಲೆ ಗಂಧರ್ವರು, ಶೇಮ್ ವಿಗ್ರಹ, ಎಲ್ಲ ಸೇಮ್ ಸ್ಟೋರಿ, ಸೇಮ್ ಕತೆ. ಮತ್ತು ಈ ಕಡೆ ನೋಡಿ ಸಂಸ್ಕೃತ ಭಾಷೆ, ಲಿಪಿ ಮಾತ್ರ ಹಳೆಗನ್ನಡ, ಮಂಗಳೇಶನ ಶಾಸನ.
ಸರ್ ಈ ಶಾಸನದೊಳಗೆ ಏನು ಬರ್ದಾನ, ಈ ಒಂದು ಗುಹೆಯನ್ನು 12 ವರ್ಷ ಕೊರೆಸಿ ತನ್ನ ಅಣ್ಣನಿಗೋಸ್ಕರವಾಗಿ ದಾನ ಕೊಟ್ಟಂತ ದಾನ ಪತ್ರ. ಈ ಒಂದು ಗುಹೆ ಕೊರೆಕ 12 ವರ್ಷ ತಗೊಂಡ. ಇದು ಒಂದಕ್ಕೆ ಮಾತ್ರ ಅಧಿಕೃತ ದಾಖಲಾತಿಗಳಿದೆ. ಆ 1ನೇ ಗುಹೆ 2ನೇ ಗುಹೆ ಪಕ್ಕದಲ್ಲಿರುವ 4ನೇ ಗುಹೆ ಈ ತರ ಅಧಿಕೃತ ದಾಖಲಾತಿಗಳಿಲ್ಲ. ಒಟ್ಟು 6 ಸೆಂಚುರಿ ಆಗಿದೆ. 5 ವರ್ಷ ಹೆಚ್ಚಿರ್ಬೋದು, 10 ವರ್ಷ ಕಮ್ಮಿರ್ಬೋದು, ಫಸ್ಟ್ ಸೆಕೆಂಡ್ ಹೇಳಕ್ಕಾಗೋದಿಲ್ಲ. ನಾವು ಇದು ಒಂದಕ್ಕೆ ಮಾತ್ರ ದಾಖಲಾತಿ. ನಾವು ಇತಿಹಾಸಕಾರ ಪ್ರಕಾರವಾಗಿ ಅಲ್ಲಿ ಕಾಣಿಸುತ್ತಲ್ಲ ಬೋರ್ಡ್ ಪ್ರಕಾರವಾಗಿ, ನಾವು ಬೋರ್ಡ್ ಪ್ರಕಾರವಾಗಿ ಹೇಳ್ಬೇಕಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಹೇಳ್ಬೋದು. ಒಟ್ಟು 6 ಸೆಂಚುರಿ ಆಗಿದೆ. 5 ವರ್ಷ ಹೆಚ್ಚು, 10 ವರ್ಷ ಕಮ್ಮು. ಅವ್ರನ್ನು ನೀವು ಭಾಳ ಕ್ವಶನ್ ಆಗಿ ಕೇಳಿದ್ರ, ಯಾವ ಶಾಸನ ನೋಡಿದ್ರಿ ಏನಂತ ಕೇಳಿದ್ರ ಅವ್ರ ಪ್ರಕಾರ ಅವ್ರಿಗೆ ಹೇಳ್ಬೋದು. ಈ ಥರ ಶಾಸನಗಳಿದ್ರೆ ಇದಾಗುತ್ತೆ. ಅವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಹೇಳ್ತಾರೆ. ಅವ್ರಿಗೆ ಕರೆಕ್ಟಾಗಿ ಕೇಳಿದ್ರೆ ಅವ್ರಿಗೆ ಶಾಸನ ಕೊಡ್ತಾರೆ. ಇದು ಒಂದಕ್ಕೆ ಮಾತ್ರ ಅಧಿಕೃತ ದಾಖಲಾತಿ ಇದೆ. ಇದು ಒಂದಕ್ಕೆ ಮಾತ್ರ ಶಾಸನ ಫಸ್ಟ್ ಸೆಕೆಂಡ್ ಅಂತ ಹೇಳೋಕ್ಕಾಗುತ್ತೆ. ಮತ್ತು ಉಳಿದಿದ್ದ ಶಾಸನ ಇಲ್ಲ. ಅದಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ನನ್ನ ಹೆಸರು ಹೇಳ್ಬೋದು, ನಮ್ಮ ಅಪ್ಪನ ಹೆಸರು ಹೇಳ್ಬೋದು, ನಮ್ಮ ಅಜ್ಜನ ಹೆಸರು ಹೇಳ್ಬೋದು. ನಾವು 3 ರಿಂದ 4 ತಲೆಮಾರ ಹೇಳ್ಬೋದು. 3 ರಿಂದ 4 ತಲೆಮಾರ ಹೇಳ್ಬೋದು. ಉಳಿದಿದ್ದು ಫಸ್ಟ್ ಸೆಕೆಂಡ್ ಹೇಳೋಕ್ಕಾಗೋದಿಲ್ಲ. ಬರೆದು ಬಿಟ್ಟಾಗಿಲ್ಲ, ಅದಕ್ಕೆ ಗೊತ್ತಾಗ್ತಲ್ಲ. ಫಸ್ಟ್ ಇದನ್ನು ಬರೆದ್ರೆ ಅಂತ ಗೊತ್ತಿಲ್ಲ, ಫಸ್ಟ್ ಅದನ್ನು ಬರೆದ್ರೆ ಅಂತ ಗೊತ್ತಿಲ್ಲ. ಫಸ್ಟ್ ಹೇಳೋಕೆ ಆಗೋದಿಲ್ಲ. 6 ರಿಂದ 8ನೇ ಶತಮಾನದಾಗ ಈ 4 ಗುಹೆಗಳನ್ನು ಕೊರೆದಿದ್ದಾರೆ. 6ನೇ ಶತಮಾನದಾಗ ಕೊರೆದಿದ್ದಾರೆ. 6 ರಿಂದ 8ನೇ ಶತಮಾನ ರಾಜ್ಯಭಾರ ಮಾಡಿದ್ದಾರೆ. ಇವನ್ನೆಲ್ಲ ಕೊರೆದಿದ್ದು 6ನೇ ಶತಮಾನ. 5 ವರ್ಷ ಹೆಚ್ಚು, 10 ವರ್ಷ ಕಮ್ಮಿ ಇರ್ಬೋದು. ಸ್ವಲ್ಪ ಈ ಕಡೆ ಬನ್ನಿ, ಇಲ್ಲ ಮೇಲ್ಬಿಡಿ. ದರ್ಪಣ ಸುಂದರಿ ಬೇಲೂರ ಶಿಲಾಪಾಲಿಕೆ ತನ್ನ ಸೌಂದರ್ಯವನ್ನು ಮತ್ತೊಮ್ಮೆ ಇಲ್ಲಿ ಕನ್ನಡದಲ್ಲಿ ನೋಡ್ಕೊಂಡು ಇಂಗ್ಲೀಷಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟ್ ಇದು ಕೆತ್ತನೆ ಆಗೋದು, ಇದು ಇಲ್ಲೇ ಕೆತ್ತನೆ ಆಗುತ್ತೆ. ಬೇಲೂರ ಶಿಲಾಪಾಲಿಕೆ ಇದನ್ನು ನೋಡ್ಕೊಂಡು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ನೋಡ್ಕೊಂಡು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕೆತ್ತನೆ ಮಾಡ್ತಾರೆ. ನಾವು ಶಿಲ್ಪಕಲೆಗೆ ಹೋಲಿಸಿದರೆ ಪ್ರಾಥಮಿಕ ಸ್ಕೂಲು, ಐವಳಿ, ಬಾದಾಮಿ ಹೈಸ್ಕೂಲು, ಕಾಲೇಜ್ ನೋಡಿದ್ರೆ ಪಟ್ಟದಕಲ್ಲು, ಯೂನಿವರ್ಸಿಟಿ ಲೆಕ್ಕದ ಹೇಳಿದ್ರೆ ಬೇಲೂರು, ಹಳೆಬೇಡು ಅಂದ್ರೆ ಇವು ನೋಡ್ಕೊಂಡಂಗೆ ಅವ್ನು ಕೆತ್ತನೆ ಮಾಡ್ತಾರೆ. ಓಕೆ, ಇಲ್ಲಿ ಬನ್ನಿ, ಅಲ್ಲಿ ಇಲ್ಲೋಗಿ ನೀವು ಹೋಗಿ ಈ ಕಡೆ ನೋಡಿ. ಸೋಮರಸ ಪಾನದಿಂದ ಮತ್ತಲಾಗಿ ಬೀಳುತ್ತಿರುವ ಸ್ತ್ರೀ ಪುರುಷನಿಗೆ ಆಶ್ರಯ ತಿಳಿದಿದೆ. ಆಗಿನ ಕಾಲದಲ್ಲಿ ಸ್ತ್ರೀ ಪುರುಷರು ಭೇದ ಭಾವ ಇಲ್ಲಾರ್ದ ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದು ಸ್ವಲ್ಪ ಸ್ತ್ರೀಗೆ ಡ್ರಿಂಕ್ಸ್ ಜಾಸ್ತಿ ಆಗಿದೆ, ನಿಲ್ಲಕ್ಕಾಗ್ತಾ ಇಲ್ಲ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಕುಳಿತಿದ್ದಾರೆ, ಕಾಲು ಸೊಟ್ಟಾಗಿದೆ. ಆ ಟೈಮ್ನಾಗ ವಾಮಿಟ್ ಮಾಡಿದ್ದಾರೆ. ವಾಮಿಟನ್ನು ಈ ಕೆಳಗಡೆ ವಾಮಿಟ್ ಇದೆ, ಕಾಲಿಂದ ವಾಮಿಟನ್ನು ನಾಯಿ ತಿಂತಾ ಇದೆ. ಇದು ನಾಯಿ ಇದು ವಾಮಿಟ್ ಮಾಡಿದ್ದು ನಾಯಿ ತಿಂತಾ ಇದೆ. ನಮ್ಮ ಮಾತಿದ್ದು ಭಾಷೆ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಹೊಸದಲ್ಲ, ಎಲ್ಲ ಹಳೆಯದೇ. ಮತ್ತು ಎಲ್ಲಕ್ಕಿಂತ ಚೆನ್ನಾಗಿ ಈ ಥರ ಬಣ್ಣಗಳಿತ್ತು. ಕೆಂಪು, ಹಸಿರು, ಹಳದಿ ಬಣ್ಣ ಎಲ್ಲ ಬಣ್ಣ ಇತ್ತು. ಇಲ್ಲಿ ಬಣ್ಣ ಹೋಳಿಗೆ, ಇಲ್ಲಿ ಬಣ್ಣ ಅಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತಾ. ಎಲ್ಲ 4 ಗುಹೆಗಳಿಗೂ ಬಣ್ಣ ಇತ್ತು. ಬಣ್ಣ ಎಲ್ಲದ ಸುಂದರವಾಗಿದೆ. ಬಣ್ಣ ಇದ್ದಾಗ ಸುಂದರವಾಗಿರ್ಬೋದು. ಎಲ್ಲದಕ್ಕೂ ಬಣ್ಣ ಇತ್ತು. ನಮ್ಮ ಮನೆಗೆ ಹೆಂಗೆ ಬಣ್ಣಿಸ್ತೀವಿ ಆ ಥರ ಬಣ್ಣಗಳಿತ್ತು. ಇಲ್ಲಿ ಬನ್ನಿ ಸರ್. ವಿಜಯ ನರಸಿಂಹ ನಗು ಮುಖದ ನರಸಿಂಹ ಸರ್. ನೀವು ಹಂಪಿಯನ್ನು ನೋಡಿದ್ರಿ. ಉಗ್ರ ನರಸಿಂಹ ಹಿರಣ್ಯಕರಾಕ್ಷನು ಕೊಂದಾಗ ವಿಜಯದಿಂದ ನಗು ತಿರುವ ನಗು ಮುಖದ ನರಸಿಂಹ. ಅವ ಭೂಮಿಗೆ ಭಾರವಾಗಿ ಗದೆ ಊರಿದ. ಯಾರೋ ಡ್ಯಾಮೇಜ್ ಮಾಡಿದರೆ ಆತನವಾಡ ಗರುಡ. ಈ ಕಡೆ ಪ್ರಹ್ಲಾದ, ಕೈಯೊಳಗೆ ಶ್ರೀದೇವಿ, ಭೂದೇವಿ, ಅವನ ತೆರೆ ಮೇಲೆ ಕಮಲ ಪುಷ್ಪ, ಮೇಲೆ ಗಂಧರ್ವರು, ಆಕಾಶದಲ್ಲಿ ತೇಲಾಡದ ಬಂದು ಹೂಮಾಲೆಯನ್ನು ಅರ್ಪಿಸುತ್ತಿದೆ. ಸರ್ ಇಲ್ಲಿ ಹೇಗೆ ಕಾಣಿಸುತ್ತೆ ನೋಡ್ರಿ. ಮಾವಿನ ಮರ ಇದೆ. ಈ ಮುಂದೆ ಮನೆ ಸ್ವಲ್ಪ ಜೂಮ್ ಮಾಡಿ ನೋಡಿ. ಮಾವಿನ ಮರ ಇದೆ. ಮಾವಿನ ಮರದ ತರದ್ರೆ ಇಬ್ಬರು ದಂಪತಿಗಳೇ ನಿಂತಿದೆ. ಇದು ಕಚ್ಚೆ ಸಾರಿ ಕಾಣಿಸುತ್ತಿಲ್ಲ? ಸಾರಿ ಇದೆ. ಕಚ್ಚೆ ಸಾರಿ. ಮಾವಿನ ಮರದ ತರದ್ರೆ ಇಬ್ಬರು ದಂಪತಿಗಳ ನಿಂತಿದ್ದಾರೆ. ಇವು ಕಾಮಸೂತ್ರಗಳೆಲ್ಲ, ಮೇಕುಗಳೆಲ್ಲ. ಹೊಳ್ಳಿ ಈ ಕಡೆ ಬನ್ನಿ, ಈ ಕಡೆ ನೋಡಿ. ಹರಿ, ಹರ, ಹಾಪ್ ಶಿವ, ಹಾಪ್ ವಿಷ್ಣು. ಸರ್ ಈ ವಿಗ್ರಹ ತೋರಿಸಿದೆ ನಾನು ನಿಮ್ಗೆ. ಫಸ್ಟ್ ಗುಹೆಯೊಳಗ, 1ನೇ ಗುಹೆಯೊಳಗ ಹರಿಹರ ಅಂತ ಈ ಕಡೆ ತೋರಿಸಿದ. ಹಾಪ್ ಶಿವ, ಹಾಪ್ ವಿಷ್ಣು ಅಂತ ಹೇಳಿದೀನಿ. ಹಾಪ್ ಶಿವನ ಕೆತ್ತಿ ಕಟ್ಟಿದ್ದ ಜಟಾ ಮುಕುಟ, ಆರ್ಧ ಚಂದ್ರ, ಕೈಯಲ್ಲಿ ಪರಶುನಾಗ. ಈ ಕಡೆ ಆರ್ಧ ಕಿರೀಟ, ಕೈಯಲ್ಲಿ ಶಂಕದ್ರ, ವಿಷ್ಣು. ಕೆಳಗಡೆ ಈ ಕಡೆ ಈತನ ಪಕ್ಕ 1ನೇ ಗುಹೆಯೊಳಗಲ್ಲಿ ಯಾರಿದ್ರು, ಇಲ್ಲಿ ಯಾರಿಲ್ಲ. ಈ ಕಡೆ ಪಾರ್ವತಿ, ನಂದಿ, ಆ ಕಡೆ ಲಕ್ಷ್ಮಿ, ಗರುಡ. ಅಲ್ಲಿದ್ರು, ಇಲ್ಲಿಲ್ಲ. ಯಾಕಿಲ್ಲ? ಅವನ ಮಕ್ಕ ನೋಡಿ ಹೇಗೆ ಅನ್ಸುತ್ತಾ? ನಗು ಬಿನ್ನ ಮಕ್ಕ ನಗತಾ ಇದ್ದಾನೆ. ಕೆಳಗಡೆ ಇದ್ದಾಗ ಅವ್ನ ಮದುವೆಗಿತ್ತು, ಇಲ್ಲಿ ಮದುವೆಗಿಲ್ಲ, ಬ್ಯಾಚುಲರ್ ಆಗಿದ್ದಾನೆ. ಅದಕ್ಕೋಸ್ಕರಾಗಿ ನಗ್ತಿದ್ದಾನೆ. ನಾವು ಸಣ್ಣರಿದ್ದಾಗ ನಮ್ಮ ಪಾಲನೆ ಖುಷಿಯಲ್ಲಿ ಹಿಡಿತೈತಿ, ನಮ್ಮ ತಂದೆ ತಾಯಿಯಲ್ಲಿ ಹಿಡಿತೈತಿ. ನಮ್ಮ ಕಷ್ಟ ಸುಖ ಅನ್ನೋದು ಏನೂ ಗೊತ್ತಿರೋದಿಲ್ಲ. ನಾಳೆ ನಮ್ಮ ಮದುವೆ ಆದಾಗ ಅವಾಗ ಜವಾಬ್ದಾರಿ ಬರ್ತಾ, ಅವಾಗ ಕಷ್ಟ ಸುಖದ ಅರಿವು ಅವಾಗ ಗೊತ್ತಾಗುತ್ತೆ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ನಾನು ಹೇಳಿಲ್ಲ, ಶಿಲ್ಪಿ ಹೇಳಿದ್ದು. ಹೆಣ್ಮಕ್ಳು ಮಹಿಳೆಯರು ಆಗಿನ ಕಾಲದಲ್ಲಿ ರಾಗಿ, ಜೋಳ ಎಲ್ಲ ಬೀಸ್ತಾ ಇದ್ರು.
ಆ ಕಡೆ ಒಂದು 5 ಜನ ಈ ಕಡೆ ಒಂದು ಹಿಡ್ಕೊಂಡು ಬೀಸ್ತಾ ಇದ್ರು. ಈಗ ನಾವು ಗಂಡ್ಮಕ್ಳು ಆಗ್ತಿದ್ರಾಗ ಇದನ್ನು ನಾವು ಸುಸ್ತಾಗ್ತೀವಿ. ಹೆಣ್ಮಕ್ಳು ಅಷ್ಟು ಗಟ್ಟಿ ಇದ್ರೆ ಗಂಡ್ಮಕ್ಳು ಎಷ್ಟು ಗಟ್ಟಿಯಾಗಿರ್ಬಾರ್ದು. ಓಕೆ, ಆಮೇಲೆ ಇದು ಚೆಸ್ ಮನಿ ಈಗ ಅನ್ಸುತ್ತೆ ಈಗಿನವ್ರು ಮಾಡಿದ್ವಿ ಅಲ್ಲ. ಹಾಂ, ಚಾಲುಕ್ಯರ ಕಾಲ ಅಲ್ಲ, ಲೋಕಲ್ ಜನ ವಾದವಾದ ಟೈಮೇ ಮಾಡಿದ್ವಿ. ನಾವು ಚೆಸ್ ಮನಿ ಚಟ್ನಿ ರೇಕೊಂಡಿದ್ದು ಇವೆಲ್ಲ ಚಟ್ನಿ ರೇಕೊಂಡಿದ್ದು. ಹಾಂ, ಓಕೆ. ಶಿಲ್ಪಿಗಳ ಇದನ್ನು ಕೆತ್ತನೆ ಮಾಡಕ್ಕೆ ಬಂದರು ಕೆಲಸದ ಆಳುಗಳು. ಈಗ ನಾವು ಅಟೆಂಡೆನ್ಸ್ ಹಾಕ್ತೀವಿ. ಒಂದು ಫುಲ್ ಡೇ ಅಂದ್ರೆ ಈ ಥರ ಒಂದು ಗೆರೆ ಹಿಡಿದ್ರೆ ಇದು ಫುಲ್ ಡೇ. ಓಕೆ, ಈಗ ಅರ್ಧ ಕೆಲಸ ಮಾಡಿದ್ರು, ಡಾಟ್ ಡಾಟ್ ಚಿಕ್ಕಿ ಹಾಕ್ತಿದ್ವಿ. ಇದು ಅರ್ಧ ಕೆಲಸ ಮಾಡಿದ್ರು, ಇದು ಫುಲ್ ಡೇ, ಇದು ಅರ್ಧ ಕೆಲಸ. ಶಿಲ್ಪಿಗಳ ಕೆತ್ತನೆ ಮಾಡಕ್ಕೆ ಬಂದಿರಲ್ಲ, ಅವು ಅಟೆಂಡೆನ್ಸ್.